ಗುಬ್ಬಿ ಪಟ್ಟಣದ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಯುಜಿಡಿ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗುಬ್ಬಿ ಪಟ್ಟಣದ ಎಲ್ಲಾ ರಸ್ತೆಗಳು ಹಾಗೂ ಯೋಜನೆ ಕಾಮಗಾರಿಯನ್ನು ಇನ್ನು ಕೆಲವೇ ತಿಂಗಳುಗಳಲ್ಲಿ ಸಂಪೂರ್ಣವಾಗಿ ಮುಗಿಯುತ್ತದೆ ಎಂದು ತಿಳಿಸಿದರು. ಕೆಎಸ್ಆರ್ಟಿಸಿ ಬಸ್ ದರವನ್ನು ಶೇಕಡಾ 15ರಷ್ಟು ಹೆಚ್ಚಿಸಿರುವುದಕ್ಕೆ ಯಾವುದೇ ಜನರ ವಿರೋಧವಿಲ್ಲ. ವಿರೋಧ ಪಕ್ಷದವರು ವಿರೋಧ ಮಾಡುವುದು ಸರ್ವೇ ಸಾಮಾನ್ಯ. ಪ್ರತಿನಿತ್ಯ ಡೀಸೆಲ್ ದರ, ಸಂಬಳ, ಆಧುನಿಕ ಬಸ್ಸಿನ ಸೇವೆ ಸೇರಿದಂತೆ ಕೆಎಸ್ಆರ್ಟಿಸಿ ನಿಗಮ ಮಂಡಳಿಯನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಲು ಅನಿವಾರ್ಯವಾಗಿ ದರವನ್ನು ಹೆಚ್ಚಿಸಲೇಬೇಕಾಗಿದೆ ಎಂದು ಕೆಎಸ್ಆರ್ಟಿಸಿ ಅಧ್ಯಕ್ಷರಾಗಿರುವ ಶ್ರೀನಿವಾಸ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಹಲವು ಮುಖಂಡರು, ಸಾರ್ವಜನಿಕರು, ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವರು ಯಾರು ವಿರೋಧ ಪಕ್ಷದ ಸೃಷ್ಟಿ ಮಾಡ್ತಾರೆ, ಅವ್ರ ಕೆಲಸನೇ ಅದಲ್ವಾ. ಏನಾದರೂ ಒಂದು ನಾವು ಪ್ರಚಲಿತವಾಗಿರಬೇಕು ಅಂತ ಹೇಳ್ಬಿಟ್ಟು ಸುಳ್ಳುಗಳು ಹೇಳೋದು, ಸುಳ್ಳುಗಳು ಹೇಳ್ಕೊಂಡು ತಿರುಗ್ತಾರೆ. ಕುಮಾರಸ್ವಾಮಿ ಅವರು ಹೇಳೋರೆ ಅದು 60% ಅಂತಂದೆ. 60% ಕೊಟ್ಬಿಟ್ಟು 18% GST ತೆಗೆದ್ರೆ 60 ಪ್ಲಸ್ 18 78% ತೆಗೆದ್ರೆ ಕಾಂಟ್ರಾಕ್ಟ್ ಎಲ್ಲಿ ಮಾಡೋಕ್ಕಾಗುತ್ತೆ. ಇವತ್ತೊಬ್ಬ ತಲಕೆಟ್ಟನೋ ಬೇಳವನಿ ನಮ್ಮ ಇವರು ಯಾರು ಡೆಪ್ಟಿ CM ಆಗಿದ್ರಲ್ಲ, ಅವ್ರು ಹೇಳೋದ್ರಾಗೆ ಮಾತಿಗೆ, ಕೃತಿಗೆ, ಮಾನ ಮರ್ಯಾದೆ, ಸಾರ್ವಜನಿಕರಿಗೆ ಹೆಂಗೆ ಮುಖ ತೋರಿಸ್ತಾರೆ ಅವರು. ಅದನ್ನು ನೀವು ಹಿಡಿದು ಹಾಕ್ತೀರಾ, ಪೇಪರ್ ಬರಿತೀರಾ, ನೀವು ಉಗಿಬೇಕಲ್ಲ. ಹೆಂಗೆ ಮಾಡ್ತಾರೆ ಅಂತ ಕೇಳಿ 100% ಅಂತ ಹೇಳ್ತಾನೆ. ಹೆಂಗೆ ಕೆಲಸ ಮಾಡ್ತಾರೆ? ಸುಮ್ಮನೆ ಹುಚ್ಚುಚ್ಚಾಟ ಆಡೋದು. ಇದಾಗೂ ಸಿದ್ದರಾಮಣ್ಣವರ ಒಂದು ರಾಜಕೀಯ ಜೀವನದಲ್ಲಿ ನಾನು ನೋಡಿರೋ ಮಟ್ಟಿಗೆ ಯಾವುದೂ ಒಂದು ಸಣ್ಣ ಕಪ್ಪು ಚಿಕ್ಕನೂ ಕೂಡ ಇಲ್ಲ. ಯಾವತ್ತೂ ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿರತಕ್ಕಂಥ ವ್ಯಕ್ತಿನೇ ಅಲ್ಲ ಅವರು ಕ್ಲೀನ್ ಇಮೇಜ್ ಇಟ್ಕೊಂಡಿರ್ತಕ್ಕಂಥವ್ರು, ಅವರ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅದೇ ಥರ ಇರಬೇಕು ಅಂತಕ್ಕಂಥ ಪ್ರೇರಣೆ ಆಗಿರ್ತಕ್ಕಂಥ ವ್ಯಕ್ತಿ. ಸುಮ್ಮನೆ ಬೇಕು ಅಂತ ಅಪಪ್ರಚಾರ ಮಾಡೋದು. ಮಾತಿನ ಒಂದು ಕಡೆ ಬಾಯಿ ಬಿಟ್ಟರೆ ಸುಳ್ಳು. BJಪಿಯವರು ಅಷ್ಟೇ, ಕುಮಾರಸ್ವಾಮಿನೂ ಅಷ್ಟೇ. ಕುಮಾರಸ್ವಾಮಿ ಇದನ್ನೇನು ಲೆಕ್ಕಕ್ಕೆ ಮಾಡಿಬಿಡಿ, ಅವ್ರು ಬಾಯಿ ಬಿಟ್ಟರು ಬರೀ ಸುಳ್ಳೇ.